ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಡೇ 30 ಅ ಡೇ ಇನ್ ಮೈ ಲೈಫ್ ಸೀರೀಸ್ಗೆ ಸ್ವಾಗತ. ಇದು ಬಂದು ಫ್ರೈಡೇ ನೈಟ್ ಮತ್ತು ಸ್ಯಾಟರ್ಡೆ ನೈಟ್ ಆಡಿಸಿರೋಂಥ ಗೇಮ್ಗಳೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ಯಾಟರ್ಡೆ ಸಾಯಂಕಾಲ ಪೂಜೆ ಎಲ್ಲನೂ ಕೂಡ ಮಾಡಿದ ನಂತರ ಪ್ರಸಾದ ಎಲ್ಲ ಸ್ವೀಕರಿಸಿದ ನಂತರ ಇದು ಫ್ರೈಡೇ ಬಂದು ಮ್ಯೂಸಿಕಲ್ ಚೇರ್ನ ಆಡಿಸ್ತಾ ಇದ್ದೋ ಅನ್ಬೋದು. ಅದರಲ್ಲಿ ಅಮ್ಮು ಗೆದ್ದು 8 ಮೆಂಬರ್ಸು ಫೈನಲ್ಗೆ ಹೋಗಿದ್ರು. ಆ ಫೈನಲಲ್ಲಿ ಸ್ವಲ್ಪ ಯಾರು ಅನ್ಬೋದು, ನಮ್ಮ ಯಶು ಗೆದ್ದ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಗೇಮ್ ಎಲ್ಲನೂ ಕೂಡ ಆಡಿಸಿ ಮಕ್ಕಳಿಗೆ ಈ ರೀತಿ ಫನ್ ಆ್ಯಕ್ಟಿವಿಟಿ ಇರೋದ್ರಿಂದ ತುಂಬ ಖುಷಿ ಪಟ್ಟರು ಅನ್ಬೋದು. ನಾನು ಕೂಡ ಸ್ವಲ್ಪ ನನ್ನ ಟೈಮ್ನ ಸ್ಪೆಂಡ್ ಮಾಡಿದೆ ಅನ್ಬೋದು. ಈಗ ನಮ್ಮ ದೊಡ್ಡೋರು ಆಡೋ ಅಂಥ ಟೈಮು ಅವರು ಕೂಡ ಆಡಿ ಎಲ್ಲನೂ ಕೂಡ ಫುಲ್ ಫನ್ನಿಯಾಗಿತ್ತು ಅನ್ಬೋದು. ಮತ್ತು ಇದು ಕಣ್ಣನ್ನ ಕಟ್ಕೊಂಡು ಈಗ ಒಂದು ಸ್ಟಿಕ್ನ ತಗೊಂಡು ಬಕೆಟ್ಗೆ ಈ ರೀತಿ ಹೊಡಿಯೋದು, ಯಾರು ಕರೆಕ್ಟಾಗಿ ಹೊಡಿತಾರೋ ಆ ರೀತಿ ಅನ್ನೋದಿತ್ತು. ಅದಾದಮೇಲೆ ಸಂಡೇ ಬಂದು ರಂಗೋಲಿ ಕಾಂಪಿಟೇಷನ್ ಇತ್ತು. ಈ ದೊಡ್ಡ ರಂಗೋಲಿ ಇದೆಯಲ್ಲ, ಅದು ನಾನು ಬಿಡಿಸಿದ್ದು. ಬಟ್ ನಮ್ಮ ಆಂಟಿನೂ ಕೂಡ ನನಗೆ ಸಹಾಯ ಮಾಡಿದ್ರು ಕಲರ್ ಹಾಕೋಕ್ಕೆ ಅನ್ಬೋದು. ನಾನು ಕೂಡ ಈ ಗೇಮಲ್ಲಿ, ಈ ರಂಗೋಲಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ತಗೊಂಡೆ ಅನ್ಬೋದು. ಇದಕ್ಕೆ ಇದು ಪ್ಯಾಕ್ ಆಫ್ 6 ಕಪ್ಸ್ ಬರುತ್ತಲ್ಲ, ಪಿಂಕ್ ಆಣಿದು, ಆ ರೀತಿ ಕೊಟ್ಟಿದ್ರು ಅನ್ಬೋದು. ಎಲ್ಲರೂ ಕೂಡ ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರು. ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ ರಂಗೋಲಿಸ್ ಎಲ್ಲ ಹೇಗಿದೆ ಅಂತ ನೋಡಿ. ಕೊನೆಗೆ ಎಲ್ಲನೂ ಕೂಡ ಮುಗೀತು. ಪ್ರೈಸ್ ಕೊಡೋ ಅಂಥ ಟೈಮು ಕೂಡ ಬಂತು ಅನ್ಬೋದು. ನಮ್ಮ ಯಶು ಕೂಡ ಇವತ್ತು ಅನ್ಬೋದು ತುಂಬ ಪ್ರೈಸಸ್ ಅವರು ಕೂಡ ಗೆದ್ದಿದ್ದ. ಈ ಏನೇನು ಪಿರಮಿಡ್ ಗೇಮ್ಸ್ ಅಂತೆ, ಮ್ಯೂಸಿಕಲ್ ಚೇರು ಎಲ್ಲನೂ ಕೂಡ ಆಡಿಸಿದ್ರು. ಅದನ್ನೆಲ್ಲನೂ ಕೂಡ ಆದಿದ ನಂತರ ಮಧ್ಯಾಹ್ನ ಅನ್ನದಾನ ಎಲ್ಲನೂ ಕೂಡ ಮಾಡಿ ನೋಡಿ ಹೇಗೆ ಖಾಲಿ ಇದೆ. ನೈಟು ವಿಸರ್ಜನೆ ಎಲ್ಲನೂ ಕೂಡ ಆಯಿತು ಅನ್ಬೋದು. ನನ್ನ ಡೇ ಎಂಡ್ ಮಾಡಿದೆ. ಥ್ಯಾಂಕ್ ಯು ಆಲ್.